ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ದಿನವಿಡೀ ಗಂಟೆಗಟ್ಟಲೆ ಕಿಚನ್ ನಲ್ಲಿ ಮಾಡುವಂತಹ ಕೆಲಸವನ್ನ ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗೆ ಸಮಯ ಮತ್ತು ಹಣದ ಉಳಿತಾಯವನ್ನ ಹೇಗೆ ಮಾಡ್ಕೊಳ್ಬೇಕು, ಹಾಗೆ ಬೇಡ ಅಂತ ಹೇಳಿ ಬಿಸಾಕುವ ವಸ್ತುಗಳನ್ನ ಹೇಗೆ ಮರುಬಳಕೆ ಮಾಡಿಕೊಂಡು ನಾವು ಇದರಿಂದ ಉಪಯೋಗವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ನಾನಿಲ್ಲಿ ಒಂದು ಬಟ್ಟೆ ಬ್ಯಾಗ್ ಅನ್ನ ತೆಗೆದುಕೊಂಡು ಸೈಡ್ ಅನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ನೀವೇ ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ನಾನು ಕೆಳಗಿಂದ ಈ ರೀತಿ ನೋಡಿ 2 ಪಾರ್ಟ್ ಆಗಿ ಸಿಗುತ್ತೆ. ನೋಡಿ, ನೆಕ್ಸ್ಟ್ ಏನ್ ಮಾಡಿ, ನಿಮಗೆ ಯಾವ ಸೈಜಿಗೆ ಬೇಕು ಅಥವಾ ಎಷ್ಟಕ್ಕೆ ಬೇಕು ನೋಡ್ಕೊಂಡು ನೀವು ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಳ್ತಾ ಬನ್ನಿ. ನೋಡಿ, ನಾನು ಸಮವಾಗಿ ಹಿಡಿದು ಸೊ ನನಗೆ ಎಷ್ಟೆಷ್ಟಕ್ಕೆ ಬೇಕೋ ಅಷ್ಟನ್ನ ನೋಡ್ಕೊಂಡು ಈ ರೀತಿ ನಾನು ಫೋಲ್ಡ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಏನ್ ಎಡ್ಜಿಂಗ್ ಎಂಡ್ ಏನ್ ಬರುತ್ತೆ, ಸೊ ಅದನ್ನ ನೀವು ಕೆಳಗೆ ಇರುವಂತಹ ಹ್ಯಾಂಡ್ ಅನ್ನ ಕಟ್ ಮಾಡಿ ತೆಗೆದ್ಬಿಡಿ. ಸೊ ಅದು ನಮ್ಗೆ ಏನ್ ಬೇಕಿಲ್ಲ, ವೇಸ್ಟ್ ಅದು. ಸೊ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಸೈಡ್ ನೀವು ಸ್ಟಿಚ್ ಆದ್ರೂ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಲೇಸ್ಗಳು ಅಥವಾ ಏನಾದ್ರು ಬಟ್ಟೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ರೀತಿ ಬಾರ್ಡರ್ ಗಳಿಗಾಗಿ ಇಟ್ಟು ನೀವು ಸ್ಟಿಚ್ ಅನ್ನ ಮಾಡ್ಕೊಳ್ಬಹುದು. ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ನಾನು ಕಂಪಾರ್ಟ್ಮೆಂಟ್ ಗಳಾಗಿ ನಾನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇರಬಹುದು ನೋಡಿ. ಸೊ ಮನೆಯಲ್ಲಿರುವಂತಹ ಮೇಕಪ್ ಬ್ರಷ್ ಗಳಿರಬಹುದು, ಕೋಮ್ ಇರಬಹುದು, ಸ್ಟಿಕ್ಕರ್, ಸೊ ನಿಮಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳನ್ನು ಸಹ ಇದ್ರೊಳಗೆ ಹಾಕಿ ನೀವು ಒಂದ್ ಕಡೆ ಎಲ್ಲಾದ್ರೂ ಒಂದು ಗೋಡೆ ಮೂಲೆಯಲ್ಲಿ ಮೊಳೆಯನ್ನ ಹೊಡೆದು ಈ ರೀತಿ ನೇತಾಕಿಟ್ಕೊಳ್ಬಹುದು. ಸೊ ಇದರಿಂದ ನಮ್ಗೆ ವಸ್ತುಗಳು ನೀಟಾಗಿರುತ್ತೆ, ಜೊತೆಗೆ ವೇಸ್ಟ್ ಅಂತ ಹೇಳಿ ಬಿಸಾಕುವ ಬ್ಯಾಗ್ ಕೂಡ ನಮ್ಗೆ ರಿಯೂಸ್ ಮಾಡ್ಕೊಂಡಂಗಾಗಿದೆ. ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ಎಣ್ಣೆಯನ್ನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 ಇಂದ 3 ದಪ್ಪದಾಗಿರುವಂತಹ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಅನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಚಿಕನ್ ಲೆಗ್ ಪೀಸ್ ಅನ್ನ ಹಾಕೊಳ್ಳೋಣ. ಸೊ ಲೆಗ್ ಪೀಸ್ ಅನ್ನ ಹಾಕಿ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಒಂದ್ಸಲ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಸೊ ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಧನಿಯಾ ಪೌಡರ್, ಗರಂ ಮಸಾಲೆ, ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ಪೆಪ್ಪರ್ ಪೌಡರ್ ಇಷ್ಟನ್ನ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಎಲ್ಲವೂ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಅಗೇನ್ ಮೊಸರು ಹಾಕಿದ ಮೇಲೆ ನೀವು ಇದಕ್ಕೆ ಟೊಮ್ಯಾಟೋವನ್ನ ಹಾಕೋಬೇಕು. ಟೊಮ್ಯಾಟೋವನ್ನ ಹಾಕಿ ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಿಲ್ಲಿಯನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗಾಂಧಾರಿ ಮೆಣಸನ್ನ ಬಳಸಿದ್ದೀನಿ. ನಿಮ್ಗೆ ಬೇಕಿದ್ದಲ್ಲಿ ಬೇರೆ ಮಾಮೂಲಿ ಮೆಣಸಿನಕಾಯಿಯನ್ನು ಕೂಡ ಬಳಸ್ಕೊಳ್ಬಹುದು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವೇ ನೋಡ್ತಾ ಇರಬಹುದು ಕಲರ್ ಕೂಡ ಚೇಂಜ್ ಆಗಿದೆ, ಜೊತೆಗೆ ಕುದಿ ಕೂಡ ಬರ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡಿ, ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಿ, ಕೊರಿಯಾಂಡರ್ ಲೀವ್ಸ್ ಅನ್ನ ಹಾಕಿ, ಜೊತೆಗೆ ಪುದೀನ ಸೊಪ್ಪನ್ನ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀವು ಎಷ್ಟು ಬೇಕಷ್ಟು ನೀರು ಅಂತ ಹೇಳಿದ್ರೆ 1:2 ಅಲ್ಲಿ ನೀರನ್ನ ಹಾಕೊಳ್ಳಿ. ಸೊ ಬಾಸುಮತಿ ರೈಸ್ ಅನ್ನ ಬಳಸ್ತಾ ಇದ್ರೆ ನೀರನ್ನ ನೋಡಿ ಹಾಕೊಳ್ಳಿ. ಸೊ ನೆಕ್ಸ್ಟ್ ನೀವು ನೀರನ್ನ ಹಾಕೊಂಡ್ಮೇಲೆ ಅಕ್ಕಿಯನ್ನ ವಾಶ್ ಮಾಡಿ ನೀರು ಕುದಿ ಬಂದ್ಮೇಲೆ ಅಕ್ಕಿಯನ್ನ ಹಾಕಿ ದಮ್ ಕಟ್ಟೋಕೆ ಬಿಟ್ಬಿಡಿ. ಒಂದು 10 ರಿಂದ 15 ನಿಮಿಷ ಮಂದ ಉರಿಯಲ್ಲಿ ನೀವು ಇದನ್ನ ಬೇಯೋಕೆ ಬಿಟ್ರೆ ರುಚಿಯಾಗಿರುವಂತಹ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸೊ ಬೇಕಿದ್ದಲ್ಲಿ ಲಾಸ್ಟಿಗೆ ನೀವು ಶುಂಠಿಯನ್ನ ಉದ್ದುದಾಗಿ ಕಟ್ ಮಾಡಿ ಹಾಕೊಳ್ಳಿ. ಜೊತೆಗೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸಹ ಪುಡಿ ಮಾಡಿ ನೀವು ಈ ರೀತಿ ಉದುರಿಸ್ಕೊಂಡು ಮೇಲೆ ನೀವು ಈ ರೀತಿ ಲೆಮನ್ ಅನ್ನ ಹಾಕೊಳ್ಳಿ. ಸೊ ಬೇಕಿದ್ದಲ್ಲಿ ಮತ್ತೆ ಮೆಣಸಿನ್ಕಾಯಿನ ಹಾಕಿ ದಮ್ ಕಟ್ಬಿಡಿ. ಸೊ ದಮ್ ಕಟ್ಟಿ ನೆಕ್ಸ್ಟ್ ನೀವು ನೋಡಿ ಘಮ ಘಮ ಅಂತ ಹೇಳುವಂತಹ ರುಚಿಯಾಗಿರುವಂತಹ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದೇ ರೀತಿಯ ಬಿರಿಯಾನಿ ತಿಂದು ಬೇಜಾರಾಗಿದೆ ಅನ್ಸಿದ್ರೆ ಒಂದ್ಸಲ ಈ ರೀತಿ ನೀವು ಪಾತ್ರೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಮನೇಲಿ ಎಲ್ರೂ ಖುಷಿ ಪಡ್ತಾರೆ. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಹ್ಯಾಂಡ್ ವಾಶ್ ಬಾಟಲ್ಗಳನ್ನ ಬಿಸಾಕೋಕೆ ಹೋಗ್ಬೇಡಿ. ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಮೇಲೆ ಪಾರ್ಟ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಸೊ ಅದಕ್ಕೆ ನೀವು ಒಂದು ಈ ರೀತಿ ಬಾಟಲ್ ಕ್ಯಾಪ್ ಅನ್ನ ಗಮ್ ಹಾಕಿ ಅಂಟಿಸ್ಬೇಕು. ಅಂಟಿಸಿದ ಮೇಲೆ ನೀವು ಇದನ್ನ ಗೋಡೆಯಲ್ಲಿ ಡಬಲ್ ಸೈಡ್ ಗಮ್ ಟೇಪ್ ಅನ್ನ ಹಾಕಿ ಮುಚ್ಚಳಕ್ಕೂ ಮತ್ತು ಗೋಡೆಗೆ ಅಂಟಿಸಿ. ಯಾಕೆ ಅಂತ ಹೇಳಿದ್ರೆ ಸೊ ನಾವು ಸಡನ್ ಆಗಿ ಬಾಗ್ಲೆಲ್ಲ ತೆಗೆದಾಗ ಏನಾಗುತ್ತೆ, ಡೋರ್ಗಳಿರ್ಬಹುದು, ಗೋಡೆಗಳಿಗೆಲ್ಲ ಹೊಡೆದು ತೂತಾಗಿ ಗೋಡೆಗಳು ಹಾಳಾಗ್ಬಿಡುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿ ಮಾಡ್ಕೊಂಡಾಗ ಗೋಡೆಗಳು ಚೆನ್ನಾಗಿರುತ್ತೆ, ಬಾಗಿಲುಗಳು ಕೂಡ ನೀಟಾಗಿರುತ್ತೆ. ಈ ರೀತಿ ಕ್ಲಿಪ್ಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಫಸ್ಟ್ ನೀವು 2 ಸೈಡು ಸೇರಿಸಿ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಹಾಕೋಬೇಕು. ಸೊ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ರಬ್ಬರ್ ಬ್ಯಾಂಡ್ ಅನ್ನ ಟೈಟ್ ಆಗಿ ಹಾಕೊಂಡ್ಮೇಲೆ ಸೊ ಒಂದು ಪೆನ್ಸಿಲ್ ಅನ್ನ ತೆಗೆದುಕೊಂಡು ನೀವು ಈ ರೀತಿ ಹಿಂದಕ್ಕೆ ನೀವು ಈ ರೀತಿ ಹಾಕೊಳ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡಿ, ಇನ್ನೊಂದು ಪೆನ್ಸಿಲ್ ಅನ್ನ ತೆಗೆದುಕೊಂಡು ಸೊ ಮುಂದೆ ಏನಿದೆ ಕ್ಲಿಪ್ಪಿನ ಮುಂದೆ ಇರುತ್ತೆ ನೋಡಿ, ಅಲ್ಲಿ ನೀವು ಈ ರೀತಿ ಸಿಗಿಸ್ಕೋಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದ್ರೂ ನೀವು ಮಕ್ಕಳಿಗಿರ್ಬೋದು ಅಥವಾ ನೀವೇ ಏನಾದ್ರೂ ಸರ್ಕಲ್ ಏನಾದ್ರೂ ಹಾಕೋಬೇಕು, ನೀಟಾಗಿ ಬರ್ತಾ ಇಲ್ಲ ಅಂತ
ಅಂತ ಹೇಳಿದ್ರೆ ಸೊ ಈ ರೀತಿ ಮಾಡಬಹುದು ನೋಡಿ. ಫಸ್ಟ್ ಒಂದು ಸರ್ಕಲ್ ಹಾಕಿ ನೆಕ್ಸ್ಟ್ ಪೆನ್ಸಿಲ್ ನ ಪುನಃ ಆಲ್ಟರ್ ಮಾಡ್ಕೊಂಡು ಈ ರೀತಿ ಇನ್ನೊಂದು ಸರ್ಕಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬರ್ದು ಎಲ್ಲಾರು ಮಧ್ಯಕ್ಕೆ ಸ್ಟಾಪ್ ಮಾಡಿದ್ರ ಅಂತ ಆದ್ರೆ ಈ ರೀತಿ ಒಂದು ಕ್ಲಿಪ್ ಅನ್ನ ತೆಗೆದುಕೊಂಡು ಎಲ್ಲಿ ಪೇಜ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಈ ರೀತಿ ಹಾಕಿಟ್ಕೊಂಡಾಗ ನೆಕ್ಸ್ಟ್ ಓಪನ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ವೈರ್ ಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸುತ್ತಿ ಹಾಳು ಮಾಡೋ ಬದಲು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇರುವಂತಹ ಕ್ಲಿಪ್ ಅನ್ನ ಕೂಡ ನೀವು ಈ ರೀತಿ ಇಟ್ಕೊಂಡ್ರಾಗ ನೀಟಾಗಿ ವೈರ್ ಗಳು ಸಹ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಲ್ಯಾಪ್ಟಾಪ್ ಇರುವಂತಹ ಜಾಗಕ್ಕೆ ನಾನು ಈ ರೀತಿ ಒಂದು 3 ಕ್ಲಿಪ್ ಅನ್ನ ಹಾಕೊಂಡು ಸೊ ಅದ್ರೊಳಗಡೆಯಿಂದ ನಾನು ಕೇಬಲ್ ಅನ್ನ ಹಾಕೊಳ್ತಾ ಇದ್ದೆ. ನೀವೇ ನೋಡ್ತಾ ಇರಬಹುದು. ಸೊ ಆಗಾಗ ನಾವು ಚಾರ್ಜರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ಗೆ ಕೇಬಲ್ ಅನ್ನ ಸಿಗಿಸ್ಕೊಳ್ತಾ ಇದ್ರೆ ಬಿದ್ದೋಗ್ತಾ ಇರುತ್ತೆ ಅನ್ನುವಾಗ ಈ ರೀತಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಸೊ ನೆಕ್ಸ್ಟ್ ಯಾವ್ದಾದ್ರು ನೀವು ಬೈಂಡಿಂಗ್ ಪೇಪರ್ಗಳೇನಾದ್ರೂ ಅಲ್ಲೆಲ್ಲ ಇಟ್ಟು ಹಾಳಾಗುತ್ತೆ ಅನ್ನುವಾಗ ಸೊ ಈ ರೀತಿ ನೀವು ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಕ್ಲಿಪ್ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಬಹುದು. ನೆಕ್ಸ್ಟ್ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ನಾನು ಕ್ಲಿಪ್ ಅನ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಈ ರೀತಿ ಇರುವಂತಹ ಥ್ರೆಡ್ ರೋಲ್ ಅನ್ನ ಅದ್ರೊಳಗಡೆ ಹಾಕಿ ಈ ರೀತಿ ನೀವೇ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಎಲ್ಲಂದ್ರೆ ಬೇಕೋ ಅಲ್ಲಲ್ಲಿ ಹಾಕಿ ಬಿಸಾಕೊಳ್ಳೋ ಬದಲು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನೀಟಾಗಿ ಎತ್ತಿಟ್ಕೊಳ್ಬಹುದು. ಗಳನ್ನ ನೀವು ತುಂಬಾ ಲಾಸ್ಟ್ ವರ್ಗು ಯೂಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಟ್ಟಿಗಾದ್ರೂ ಇರುತ್ತೆ, ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ಫೋಲ್ಡ್ ಮಾಡಿ ನೀವು ಈ ರೀತಿ ಒಂದು ಕ್ಲಿಪ್ ಅನ್ನ ಹಾಕಿಟ್ಕೊಳ್ಳಿ. ಸೊ ಆಗಾಗ ಪದೇ ಪದೇ ನೀವು ಅದನ್ನ ಪುನಃ ಹಿಚ್ಚಿ ಒಳಗಡೆ ಎಳ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ಒಂದ್ಸರಿ ಫೋಲ್ಡ್ ಮಾಡಿ ಕ್ಲಿಪ್ ಅನ್ನ ಹಾಕಿಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೀವು ಎಲ್ಲೋ ಒಂದ್ ಕಡೆ ಏನೋ ಬರ್ದಿರ್ತೀರಾ, ಬರ್ದಾದ್ಮೇಲೆ ಪೆನ್ಗಳನ್ನ ಅಲ್ಲಿ ಇಟ್ಕೊಳ್ಳೋ ಬದಲು ಈ ರೀತಿ ಡೈರಿಗೂ ಸೇರಿಸಿ ನೀವು ಪಿನ್ ಅನ್ನ ಸೊ ಕ್ಲಿಪ್ ಅನ್ನ ಈ ರೀತಿ ಹಾಕಿಟ್ಕೊಂಡಾಗ ಈಸಿಯಾಗಿ ನಿಮ್ಗೆ ಬೇಕಾದಾಗ ಕ್ಲಿಪ್ ಕೂಡ ಸಿಗುತ್ತೆ. ಸೊ ಓಟ್ಸ್ ಗಳನ್ನ ನೀವು ಬಳಸಿದ ಮೇಲೆ ಪ್ಯಾಕ್ ಗಳನ್ನ ಅಥವಾ ಯಾವ್ದಾದ್ರು ಪ್ಯಾಕೆಟ್ ಗಳು ಓಪನ್ ಮಾಡಿದ್ಮೇಲೆ ಅಲ್ಲಲ್ಲೇ ಬಿಟ್ಟು ನೀವು ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಕ್ಲಿಪ್ ಅನ್ನ ಹಾಕಿಟ್ಕೋಬಹುದು. ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ನಾನು ಫ್ಲಾಕ್ಸ್ ಸೀಡ್ಸ್ ಅನ್ನ ಹಾಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಒಂದು 4 ಕಪ್ ಅಷ್ಟು ನೀರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 10 ನಿಮಿಷ ಇದನ್ನ ನೀವು ಕುದಿಯೋಕೆ ಬಿಟ್ಬಿಡ್ಬೇಕು. ಸೊ 10 ನಿಮಿಷ ನೀಟಾಗಿ ಅದು ಬಾಯ್ಲ್ ಆಯ್ತು ಅಂತ ಹೇಳಿದ್ರೆ ಸೊ ಅದು ಒಂದ್ ರೀತಿ ಜೆಲ್ ರೀತಿ ರೆಡಿ ಆಗುತ್ತೆ. ಸೊ ನೀರು ಒಂದ್ ರೀತಿ ಲೋಳೆ ರೀತಿ ಬಂದ್ಬಿಡುತ್ತೆ. ಸೊ ಈಗ ರೆಡಿ ಇರುವಂತಹ ಈ ಒಂದು ಜೆಲ್ಲಿ ವಾಟರ್ ಅನ್ನ ನೀವು ಶೋಧಿಸ್ಕೋಬೇಕು ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಫ್ಲಾಕ್ಸ್ ಸೀಡ್ಸ್ ಮತ್ತೆ ನೀರನ್ನ ಎರಡನ್ನು ಸಪರೇಟ್ ಮಾಡ್ಕೋಬೇಕು. ಸಪರೇಟ್ ಮಾಡ್ಕೊಂಡ್ಮೇಲೆ ನೀವೆಲ್ಲಿ ನೋಡ್ತಾ ಇರಬಹುದು. ಸೊ ನೀರ್ ಒಂದ್ ರೀತಿ ಜೆಲ್ ಇರುತ್ತೆ ಅಲ್ವಾ. ಸೊ ಈ ರೀತಿ ಇರುವಂತಹ ನೀರನ್ನ ನೀವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ತುಂಬಾನೇ ಸ್ಮೂತ್ ಆಗಿ ಬೆಳೆಯುತ್ತೆ. ಜೊತೆಗೆ ತಲೆ ಕೂದಲಲ್ಲಿ ಇರುವಂತಹ ಪ್ರಾಬ್ಲಮ್ಗಳು ಕೂಡ ಇದೊಂದೊಳ್ಳೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು. ಸೊ ನೆಕ್ಸ್ಟ್ ಒಂದು ಇಲ್ಲಿ ನಾನು ಆಮ್ಲ ಪೌಡರ್ ಜೊತೆಗೆ ಸೀಗೆಕಾಯಿ, ಸ್ವಲ್ಪ ಮೆಂತೆ ಪೌಡರ್ ಜೊತೆಗೆ ಸ್ವಲ್ಪ ಮೊಸರು, ನೆಕ್ಸ್ಟ್ ನಾವೇನು ಫ್ಲಾಕ್ಸ್ ಸೀಡ್ಸ್ ಜೆಲ್ ಮಾಡ್ಕೊಂಡಿದ್ವಲ್ಲ ಆ ಜೆಲ್ ಇದಿಷ್ಟನ್ನ ನಾವು ಮಿಕ್ಸ್ ಮಾಡ್ಕೊಂಡು ಇದೊಂದು ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ ಅಂತಾನೆ ಹೇಳ್ಬಹುದು. ಸೊ ಈ ರೀತಿ ಮಾಡ್ಕೊಂಡು ನೀವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ತಲೆ ಕೂದಲು ತುಂಬಾನೇ ಸ್ಮೂತ್ ಆಗಿ ಬೆಳೆಯೋಕೆ ಇದಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಇದರಿಂದ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ.